ನಮಸ್ತೆ. ಬನ್ನಿ, ನಾನು ನಿಮಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಎಣ್ಣೆಗಾಯಿ ಬದ್ನೆಕಾಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ಥರ ಎಣ್ಣೆಗಾಯಿ ಮಾಡ್ತಾರೆ. ಇದು ನಮ್ಮ ಮನೆಯ ರೆಸಿಪಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಬನ್ನಿ, ಹಾಗಾದರೆ ಶುರು ಮಾಡೋಣ. ಮೊದಲೇದಾಗಿ ಒಂದು ಪ್ಯಾನಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಕಡಲೆ ಬೀಜ ಚೆನ್ನಾಗಿ ಕೆಂಪಾಗಬೇಕು ಹಾಗೂ ಮೇಲಿನ ಸೊಪ್ಪೆ ಸ್ವಲ್ಪ ಸುರಿದಿರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರು ನುಣ್ಣಾಗಿರಬಾರ್ದು, ತರಿಯಾಗಿರಬೇಕು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ಇದನ್ನು ಬೇರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಅದೇ ಪ್ಯಾನಿಗೆ 2 ಟೀ ಸ್ಪೂನಷ್ಟು ಹುಚ್ಚೆಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನುವರೆಗೂ ಹುರಿದುಕೊಳ್ಳಿ. ನೋಡಿ, ಈ ಥರ ಸದ್ದು ಮಾಡಬೇಕು. ಅಲ್ಲಿವರೆಗೂ ಹುರಿದುಕೊಂಡು ಇದನ್ನು ಕೊತ್ತಂಬರಿ ಬೀಜ ಇರುವ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದೂ ನಡೆಯುತ್ತೆ. ಇದನ್ನು ಹಾಕ್ಕೊಂಡು ಇದು ಚಟಪಟ ಅನ್ನುವರೆಗೂ ಹುರಿದುಕೊಂಡು ಸೇಮ್ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಬನ್ನಿ, ಇವಾಗ ಕೊಬ್ಬರಿ ತುರಿ ಹುರ್ಕೊಳ್ಳೋಣ. ಅದು ತುಂಬ ಪ್ಯಾನ್ ಬಿಸಿಯಾಗಿರಬಾರ್ದು. ಅದಕ್ಕೆ ಫ್ಲೇಮನ್ನು ಆಫ್ ಮಾಡಿ ಬಿಸಿಯಾಗಿರೋ ಪ್ಯಾನಲ್ಲಿ ಸ್ವಲ್ಪ ಕೈ ಆಡಿಸಿದರೆ ಇದು ಚೆನ್ನಾಗಿ ಹುರಿಯುತ್ತೆ. ನೋಡಿ, ಈ ಥರ ಕೆಂಪಾಗುವವರೆಗೂ ಕೊಬ್ಬರಿ ತುರಿಯನ್ನು ಹುರ್ಕೊಂಡು ಅದನ್ನು ಸೇಮ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳಿ. ಇದು ನುಣ್ಣಗೆ ಪೌಡ್ರ್ ಆಗಬೇಕು. ನೋಡಿ, ಈ ಥರ ನಮ್ಮ ಪೌಡ್ರ್ ರೆಡಿ ಆಗಬೇಕು. ಬನ್ನಿ, ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಕ್ಕೆ 2 ಇಂಚಷ್ಟು ಶುಂಠಿ, 8 ರಿಂದ 10 ಬೆಳ್ಳುಳ್ಳಿ ಎಸಳು ಹಾಕ್ಕೊಂಡು ಇವೆರಡು ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ 7 ರಿಂದ 8 ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಉದ್ದುದಾಗಿ ಹೆಂಚಿರೋದು ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಹುರಿದುಕೊಳ್ಳಿ. ನೋಡಿ, ಈಗ ನಮ್ಮ ಈರುಳ್ಳಿ ಹುರಿದಾಗಿದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಆಮೇಲೆ ಇದನ್ನೆಲ್ಲ ಒಂದು ಕುಟ್ಟು ಕಲ್ಲಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಬೇಕಂತಿಲ್ಲ, ತರಿಯಾಗಿದ್ರೂ ಪರವಾಗಿಲ್ಲ. ಬನ್ನಿ, ಇವಾಗ ಬದನೆಕಾಯಿ ರೆಡಿ ಮಾಡಿಕೊಳ್ಳೋಣ. ಮೊದಲೇದಾಗಿ ಬದನೆಕಾಯಿಯ ತುಂಬನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾವು ಮಾಡಿರುವ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇದಕ್ಕೆ ನಾವು ಮಾಡಿಟ್ಟಿರುವ ಕಡಲೆ ಬೀಜದ ಪುಡಿ, ನಂತರ ಹುಚ್ಚೆಳ್ಳು, ಕೊತ್ತಂಬರಿ ಬೀಜ ಹಾಗೂ ಎಳ್ಳಿನ ಪುಡಿ, ಆಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆಲ್ಲನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಲಿಂಬೆ ಗಾತ್ರಷ್ಟು ಹುಣಸೆಹಣ್ಣು ನೆನೆ ಇಟ್ಟಿದ್ದೆ. ಅದರ ನೀರನ್ನು ಹಾಕ್ಕೊಂಡು ನಮಗೆ ಯಾವ ಥರ ಪೇಸ್ಟ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ಪೇಸ್ಟನ್ನು ಬದನೆಕಾಯಲ್ಲಿ ತುಂಬಬೇಕು. ಅದಕ್ಕೆ ನಮ್ಗೆ ಯಾವ ಥರ ಬೇಕೋ ಹಾಗೆ ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ. ಇವಾಗ ನಾವು ಬದನೆಕಾಯನ್ನು ತುಂಬೋಣ. ಅದಕ್ಕೆ ಬದನೆಕಾಯನ್ನು ಮಧ್ಯದಿಂದ ಒಂದು ಕಟ್ ಮಾಡ್ಕೊಳ್ಳಿ ಹಾಗೂ ಇನ್ನೊಂದು ಕಟ್ ಮಾಡಿಕೊಂಡು ಒಳಗಡೆ ಹುಳ ಇದೇನೋ ನೋಡಿಕೊಂಡು ಈ ಪೇಸ್ಟನ್ನು ಅದರ ಒಳಗಡೆ ತುಂಬಿಡಿ.
ಇದೇ ರೀತಿ ನಾವೆಲ್ಲ ಬದನೆಕಾಯಿಗಳನ್ನು ರೆಡಿ ಮಾಡಿಕೊಳ್ಳೋಣ. ನಮ್ಮದೆಲ್ಲ ಬದನೆಕಾಯಿ ರೆಡಿಯಾಗಿದೆ. ಬನ್ನಿ ಇದಕ್ಕೆ ಪಲ್ಯ ರೆಡಿ ಮಾಡೋಣ. ಇದಕ್ಕಾಗಿ ನಾನು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ. ಈ ಪಲ್ಯಕ್ಕೆ ಎಣ್ಣೆಗಾಯಿಗೆ ಎಣ್ಣೆ ಜಾಸ್ತಿ ಬೇಕು. ನಾನಿಲ್ಲಿ ಮಣ್ಣಿನ ಪಾತ್ರೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಎಣ್ಣೆನ ಹಾಕ್ಕೊಂಡು ಆಮೇಲೆ ಫ್ಲೇಮನ್ನು ನಾನು ಆನ್ ಮಾಡಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಗೂ 4ರಿಂದ 5 ಕರಿಬೇವು ಸೊಪ್ಪನ್ನು ಹಾಕಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಆಮೇಲೆ ಇದಕ್ಕೆ ನಾವು ತುಂಬಿಟ್ಟಿರುವ ಎಲ್ಲ ಬದನೆಕಾಯಿಗಳನ್ನು ಹಾಕ್ಕೊಳ್ಳೋಣ. ಎಲ್ಲ ಬದನೆಕಾಯಿಗಳನ್ನು ಹಾಕ್ಕೊಂಡ್ಮೇಲೆ ಇದರ ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಈ ಪಲ್ಯ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಇದ್ರ ಹೆಸರು ಎಣ್ಣೆಗಾಯಿ ಬದನೆಕಾಯಿ ಅಂತ. ಮಧ್ಯದಲ್ಲಿ ಲಿಡ್ಡನ್ನು ತೆಗೆದು ಬದನೆಕಾಯಿಗಳನ್ನು ಚೆನ್ನಾಗಿ ಟರ್ನ್ ಮಾಡಿ ಎಲ್ಲ ಬದಿಯಿಂದಲೂ ಚೆನ್ನಾಗಿ ಇದು ಬೇಯಬೇಕು. ಆ ಥರ ಇದನ್ನು ಟರ್ನ್ ಮಾಡ್ತಾ ಬೇಯಿಸ್ಕೊಳ್ಳಿ. ಇವಾಗ ನಾನು ಉಳಿದಿರುವ ನಮ್ಮ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಈಗ ನಮಗೆ ನೀರು ಬೇಕನ್ನಿಸಿದರೆ ಅದಕ್ಕೆ ಹುಣಸೆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬದನೆಕಾಯಿ ಮೆತ್ತಗಾಗುವವರೆಗೂ ಬೇಯಿಸಿಕೊಳ್ಳಿ. ನೋಡಿ ನಮ್ಮದು ಬದನೆಕಾಯಿ ಚೆನ್ನಾಗಿ ಬೆಂದಾಗಿದೆ. ಬನ್ನಿ ಇದನ್ನೀಗ ಸರ್ವ್ ಮಾಡೋಣ. ಎಣ್ಣೆಗಾಯಿ ಬದನೆಕಾಯಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.